6:30 ಸಂಜೆ ವಿಧಾನಸೌಧದಲ್ಲಿ ಎಲ್ಲ SC ST MLS ಮಿನಿಸ್ಟ್ರನ್ನ ಅವರ ಟೈಮ್ ಕೇಳ್ಕೊಂಡಿದ್ರು. ನಮಗೆ ಸಮಯ ಕೊಡಿ ಅಂತೇಳಿ 3ನೇ ತಾರೀಕು ಏಟ್ರಿ ಹೋಟೆಲ್ ಇದೆಯಲ್ಲ, ಏಟ್ರಿ ಅದನ್ನು ಹೊಸ ಹೆಸರು ಚೇಂಜ್ ಆಗಿದೆಯಲ್ಲ, ರ್ಯಾಡಿಸನ್ನಲ್ಲಿ ಮೀಟಿಂಗ್ ಮಾಡಿ ದಲಿತರ ಸಮಸ್ಯೆನ ಚರ್ಚೆ ಮಾಡೋಣ ಅಂತ ಹೇಳಿದರು. ಆವಾಗ ಇವತ್ತು ಕೊಟ್ಟಿದ್ದಾರೆ. ಬನ್ನಿ ಸರ್, 6:30 ಕೊಟ್ಟಿದ್ದಾರೆ. ದಲಿತರ ಬದುಕಿಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಡಿಮಾಂಡ್ಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಂ, ಗ್ಯಾರಂಟಿಗೆ ಬಳಸಬಾರ್ದು ಅನ್ನೋದು ಪ್ರಮುಖವಾಗಿರುವಂಥ ಅಜೆಂಡಾ. ಈಗ ಅದಕ್ಕೆ ಒಪ್ಕೊಳ್ತಾರೆ ಸರ್ ಮುಖ್ಯಮಂತ್ರಿಗಳು, ಯಾಕಂದ್ರೆ ಕಳೆದ 2 ಬಜೆಟ್ ಅನ್ನು ಕೂಡ ಬಳಸಿದ್ದೀರಿ. ಅಲ್ಲ, ಅದು ಕೊಡಪ್ಪ, ಅದು ಎಲ್ಲ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಅದು ಕಾಯ್ದೆನಲ್ಲಿ ಏನೇನು ಮಾಡಬೇಕು ಅಂತ SAP THP ಕಾಯ್ದೆಯಲ್ಲಿ ಹೇಳಿದ್ದಾರೆ ಸ್ಪಷ್ಟವಾಗಿ. ಆ ಕಾಯ್ದೆ ಪ್ರಕಾರ ನಡ್ಕೋಬೇಕು ಅಂತ. ಅದಕ್ಕೆ ಡೈವರ್ಟ್ ಆಗ್ತಾಯಿದೆ ಅಂತದಕ್ಕೆ 7D ತೆಗೆದಾಕಿದ್ದಲ್ವಾ. ಡೈವರ್ಟ್ ಆಗ್ತಿದ್ದು ಅಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರು. C is not diversion, it's a provision for general programs. SCP TSP ಹಣನ ಅಲ್ಲಿರೋ ಫಲಾನುಭವಿಗಳಿದ್ದಲ್ಲ SC ST ಅವ್ರಿಗೆ ಕೊಡೋಕ್ಕೆ ಪ್ರಾವಿಷನ್ ಆ್ಯಕ್ಟಲ್ಲಿ. 7D ವಾಸ್ ದಿ ಡೈವರ್ಷನ್. ನಾನು ಗ್ಯಾರಂಟಿಗೆ ಕೊಡಬಾರ್ದು ಅಂತ ಕಾಯ್ದೆನೇ ಇಲ್ಲವೇ ಇಲ್ಲ. ಆ ಒಂದು ಸರ್ಕಾರದ ಯೋಜನೆಗಳನ್ನು ಮಾಡುವಾಗ ಸಾರ್ವತ್ರಿಕವಾಗಿ ಆ ಯೋಜನೆಯಲ್ಲಿ ಬರುವಂಥ SC ST ಫಲಾನುಭವಿಗಳಿಗೆ ಈ ಹಣನ ಬಳಸೋಕ್ಕೆ ಆ ಕಾಯ್ದೆನಲ್ಲಿ ಅವಕಾಶ ಇದೆ. ದಟ್ ಈಸ್ 7C. ಅದು ಇಲ್ಲದೇ ದುರ್ಬಳಕೆ ಮಾಡ್ತಾಯಿಲ್ಲ, ಇರೋದು ಬಳಕೆ ಆಗ್ತಾಯಿದೆ. ₹2,000 ಕೊಡೋದಕ್ಕೆ ಯೂಸ್ ಆಗಲ್ವಾ? ಇಂಡಿವಿಜುವಲ್ಗೆ 2,000 ಕೊಡ್ತಿರೋದು ಯೂಸ್ ಆಗಲ್ವಾ? SC ST ಯುವ ನಿಧಿ ಕೊಡ್ತೀವಿ, ಯೂಸ್ ಆಗಲ್ವ ಇಂಡಿವಿಜುವಲಿ? ಗೌರ್ಮೆಂಟ್ ಆಫ್ ಇಂಡಿಯಾ ಕೇಳಿ, ಗೌರ್ಮೆಂಟ್ ಆಫ್ ಇಂಡಿಯಾ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಜನರಲ್ ಯೋಜನೆಗೆ ಈ ಹಣನೇ ಬಳಸ್ತಾರೆ ಅಲ್ಲಿಯ ಫಲಾನುಭವಿಗಳಿಗೆ. ನಾವೊಂದು ಕಾಯ್ದೆ ಮಾಡಿ, ಕಾಯ್ದೆನಲ್ಲಿ ಏನು ಲಾಭ ಅಂದರೆ ಪ್ರಪೋರ್ಷನೇಟ್ ಟು ದಿ ಪಾಪ್ಯುಲೇಷನ್ ಆ್ಯಂಡ್ ಅವೈಲಬಲ್ ಆಫ್ ದಿ ಬಜೆಟ್, ಅದರಲ್ಲಿ ಅಷ್ಟು ಹಣನ ತೆಗಿತೀವಿ. ಹೋದ ಸರಿ 42,000 ಕೋಟಿ ಕೊಟ್ಟಿದ್ದಾರೆ. ಸೊ ಅರ್ಲಿಯರ್ ಇಷ್ಟು ದುಡ್ಡು ಕೊಡ್ತಾ ಇರಲಿಲ್ಲ. ಯಾವ ಕೇಂದ್ರ ಸರ್ಕಾರದಲ್ಲಿ SC ST 28% ಇದೆ, ಕೊಡ್ತಿರೋದು 5% ಅಷ್ಟೇ, 25%, 28%, 53 ಲಕ್ಷ ಕೋಟಿ ಬಜೆಟ್ ಅದು ಕೇಂದ್ರ ಸರ್ಕಾರದ್ದು. ಎಷ್ಟು ಕೋಟಿ ಕೊಡಬೇಕು? 28% ಅಂದರೆ ಎಷ್ಟಾಯಿತು ಹೇಳಿ? 53 ಲಕ್ಷದಲ್ಲಿ ಎಷ್ಟಾಯ್ತಪ್ಪ? ಮ್ಯಾಥಮೆಟಿಕ್ಸ್ ಸ್ವಲ್ಪ ವೀಕ್ ನಾನು, ಲೆಕ್ಕ ಹಾಕಿ. ಹೌ ಮಚ್ ದೇ ಹ್ಯಾವ್ ಗಿವನ್? ನಾಟ್ ಇವನ್ 5%. ಇನ್ನು ಇವನ್ ಮಧ್ಯಪ್ರದೇಶ ತಗೊಳ್ಳಿ, UP ತಗೊಳ್ಳಿ, ರಾಜಸ್ಥಾನ್ ತಗೊಳ್ಳಿ, ಬೇರೆ ಬೇರೆ ಎನಿ ಸ್ಟೇಟ್ ಎಕ್ಸೆಪ್ಟ್ ಆಂಧ್ರ ಆ್ಯಂಡ್ ಕರ್ನಾಟಕ, ಎನಿ ಸ್ಟೇಟ್ ಪ್ರಪೋರ್ಷನೇಟ್ ಟು ದ ಪಾಪ್ಯುಲೇಷನ್ ಹಣನ ಇಡ್ತಾ ಇಲ್ಲ. SCP TSP ಹಣನ SC STಗೆ ಬೇಕಾದಂಥ ಹಣನ ಜನಸಂಖ್ಯೆಗೆ ಬಡ್ಜೆಟಲ್ಲಿ ಇಡ್ತಾಯಿಲ್ಲ. ಅವ್ರು ಎಷ್ಟು ಬೇಕೋ ಅವ್ರ ಬಡ್ಜೆಟ್ ಏನಿದೆ ಅಡ್ಜಸ್ಟ್ ಮಾಡಿ ಇಲ್ಲಿ ಹಣ ತೆಗೆದಿಡ್ತಾರೆ. ಆ ಹಣ ಬೇರೆ ಬೇರೆ ಇಲಾಖೆ ಮುಖಾಂತರ ಕೊಡ್ತಾರೆ. ಈಗ ಅಗ್ರಿಕಲ್ಚರಲ್ಲಿ SC ಮತ್ತು ST ಜನರಿಗೆ ಇರುವಂಥ ಯೋಜನೆಗಳಿದ್ದಾವೆ. ಆ ಯೋಜನೆ ಮಾಡಿ ಅಂತ ಅವ್ರು ಕೊಡ್ತೀವಿ. ಟ್ರ್ಯಾಕ್ಟರ್ ಕೊಡ್ತಾರೆ, ಟಿಲ್ಲರ್ ಕೊಡ್ತಾರೆ, ಬೇರೆ ಬೇರೆ ರಸಗೊಬ್ಬರಕ್ಕೆ ಕೊಡ್ತಾರೆ, ಬೀಜ ಕೊಡುತ್ತಾರೆ, ಹೀಗೆಲ್ಲ ನೀರಾವರಿ ಕೊಡ್ತಾರೆ. ಒದಗಿಸುವಾಗ ಇವು ಜಾಸ್ತಿ ಕೊಟ್ಟಿದ್ದರೆ ಅದನ್ನು ಕೊಡಬಾರ್ದು ಅನ್ನೋದು ಅದು ಮೇಯ್ನು. ದತ್ತಾಂಶನ ಒದಗಿ ಅಂತ ನೋಡಲ್ ಏಜೆನ್ಸಿಯಲ್ಲಿ ಸ್ಟ್ರಿಕ್ಟಾಗಿ ಹೇಳಿದ್ವಿ. ಐಸಾಕಿಂದ ಎಲ್ಲ ಸ್ಟಡಿ ಮಾಡಿ ರಿಪೋರ್ಟನ್ನು ತಯಾರು ಮಾಡಿ ಒಂದು ದತ್ತಾಂಶ ಕೊಡಿ. ದತ್ತಾಂಶದ ಮೇಲೆ ಕೊಟ್ಟರೆ 7Cನ ಸರಿಯಾಗಿ ಉಪಯೋಗ ಆಗುತ್ತೆ. ದಟ್ಸ್ ಅವರ್ ವರ್ಕ್. ಅದನ್ನೇ ಮಾಡ್ತಾರೆ. ಐಸಾಕ್ ಕೇಳಿದ್ದೀವಿ, ಮೈಸೂರು ಯೂನಿವರ್ಸಿಟಿಗೆ ಮಾಡೋಕ್ಕೆ ಕೇಳಿದ್ದೀವಿ, ಮತ್ತು ಇಲ್ಲಿ ಫೈನಾನ್ಸ್ ಅವ್ರ ಪ್ಲ್ಯಾನಿಂಗ್ ಕೂಡ ಮಾಡಬೇಕು. ಅವ್ರೂ ಇಸ್ ವಾಟ್ ವೆ ಟೋಲ್ಡ್. ಅಕ್ಯುರಸಿ ದತ್ತಾಂಶದ ಆಧಾರದ ಮೇಲೆ ಗ್ಯಾರಂಟಿಗಳಿಗೆ ಈ ಹಣನ ನಿಗದಿ ಮಾಡಬೇಕು.
ವಾಟ್ ಎವರ್ ಡೇಟಾ ಅವೈಲ್. ಇರೋಕ್ಕಾಗಿ ಗ್ಯಾರಂಟಿಗಳು ಈ ಸರಿ ಸರಿ ನಡೀತಾ ಇದೆ. ನಿಮ್ಮ ಫಂಡಲ್ಲಿ ನಿಲ್ಲಿಸಿದ್ರೆ ಅವ್ರಿಗೆ ಫಂಡ್ ಒದಗಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲ, SCP TSPಗಿಂತ ನಡೀಲ್ಲ ಅವ್ರು, ಯಾಕಂದರೆ ಜನರಲ್ಲಾಗಿ ಕೊಡಲೇಬೇಕಲ್ಲ. SCP TSP ಮಾಡಿರಲಿಲ್ಲ ಅಂತ ಇಟ್ಕೊಳ್ಳಿ, ಬೇರೆ ಹತ್ರನೇ ಗ್ಯಾರಂಟಿ ವಿಲ್ ರನ್. ಆದರೆ ಈ 42,000 ಕೋಟಿ ಬರ್ತಾ ಇರಲಿಲ್ಲ ಅವಾಗ. ಈಗ ಇಟ್ಸ್ ಮ್ಯಾಂಡೇಟ್ರಿ ಬಿಕಾಸ್ ಆಫ್ ದಿ ಆ್ಯಕ್ಟ್. ಎಷ್ಟೋ ಒಂದು 10,000 ಕೊಡೋರು, 15,000 ಕೊಡೋರು ಅಷ್ಟೇ. ಅಲ್ಲಿಗೊಂದು 5,000 10,000 ಕೊಟ್ಟರು ಅಂತ ಇಟ್ಕೊಳ್ಳಿ, 15, 18, 20,000 ಆಗೋದು. 42,000 ಕೋಟಿ ಬರ್ತಾ ಇರಲಿಲ್ಲ. ದಿಸ್ ವಾಟ್ಸ್ ದಿ ಪ್ರಾಕ್ಟೀಸ್ ಅರ್ಲಿಯರ್ ದ್ಯಾನ್ ದಿ ಆ್ಯಕ್ಟ್ ವಾಸ್ ಇಂಪೋಸ್ಡ್. ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಆ ನಿರೀಕ್ಷೆಗಳೆಲ್ಲ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ಬಡ್ಜೆಟ್ ತಯಾರು ಮಾಡುವಾಗ ಆ ನಿರೀಕ್ಷೆ ಎಷ್ಟು ಬಂತು ಬುಕ್ಕಲ್ಲಿ ನೋಡಿದಾಗ 6ನೇ ತಾರೀಕು ಗೊತ್ತಾಗುತ್ತೆ. ಸರ್, ಈಗ ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಸರ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೊಂದರಲ್ಲಿ RSS ಅನ್ನೋದು ದೆವ್ವ, ಅದು ನೋಂದಣಿ ಆಗಿಲ್ಲ ಅನ್ನೋಂಥ ಈ ರೀತಿ ಹೇಳಿಕೆಗಳು ಕೊಟ್ಟಿದ್ದಾರೆ. ಎಲ್ಲ ರಿಜಿಸ್ಟರ್ ಆಗಬೇಕಲ್ಲ, ಸಂಘಗಳೆಲ್ಲ ರಿಜಿಸ್ಟರ್ ಆಗ್ತಾವಲ್ಲ. ಇದರಲ್ಲಿ ಸಂಘಟನೆ ಇದೆ, ಇಟ್ಸ್ ಅ ರಿಜಿಸ್ಟರ್ ಆರ್ಗನೈಜೇಷನ್. ಎನಿ ಸೋಷಿಯಲ್ ಮೂವ್ಮೆಂಟ್ ಆರ್ ಎನಿ ಆರ್ಗನೈಸೇಷನ್ ಮಸ್ಟ್ ಗೆಟ್ ರಿಜಿಸ್ಟರ್ಡ್ ಅಂಡರ್ ದಿ ರಿಜಿಸ್ಟ್ರೇಷನ್ ಆ್ಯಕ್ಟ್. ಮನಿ ಲಾಂಡ್ರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅವೆಲ್ಲ ಏನು ಮಾಡ್ತಾರೆ ಏನು ಮಾಡಲ್ಲ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಬಟ್ ರಿಜಿಸ್ಟರ್ ಆಗಬೇಕಲ್ಲ. ಒಂದು ನೋಂದಾಯಿತವಾದಂಥ ಸಂಘಟನೆ ಇರಬೇಕಲ್ಲ. ಈಗ ಶಂಕರ್ ಇದ್ದಾರೆ, 40 ವರ್ಷದಿಂದ ಸಂಘಟನೆಯಲ್ಲಿದ್ದಾರೆ. ಸಾಗರ್ ಇದ್ದಾರೆ, ಹಿಂದೂದಾರ್ ಇದ್ದಾರೆ, ಆಲ್ ಸ್ಟಾಲ್ವರ್ಡ್ಸ್ ಇದ್ದಾರೆ. ಸ್ಟಾಲ್ವರ್ಡ್ಸ್ ಕಟ್ಟಿದಂಥ ಸಂಘಟನೆಗಳು ಅವರಲ್ಲಿ ರಿಜಿಸ್ಟರ್ ಮಾಡಲ್ವಾ? ಈವನ್ ರೈತ ಸಂಘ ಇದೆ, ದಟ್ಸ್ ಆಲ್ಸೋ ರಿಜಿಸ್ಟರ್ಡ್ ಆರ್ಗನೈಜೇಷನ್. ಹಾಂ, ಇಟ್ಸ್ ಪಾರ್ಟಿ ಕಮ್ ಆರ್ಗನೈಜೇಷನ್, ಅವೆಲ್ಲ ಆಗಲೇಬೇಕಲ್ಲ. ಅದನ್ನೇ ಮಾಡಬೇಕು ಅಂತ ಹೇಳೋದು. ಬಿಟ್ಟಿರೋದು ಅವರು ದೇಶನ ಅವರೇ ಆಡ್ತಾ ಇದ್ದಾರಲ್ಲ, ಅದಕ್ಕಿರಬೇಕು. ನೋಂದಾವಣೆ ಮಾಡಬೇಕಲ್ರಿ. ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋ ಆರ್ಗನೈಜೇಷನ್ ಶುಡ್ ಗೆಟ್ ರಿಜಿಸ್ಟರ್ಡ್ ಅಂಡರ್ ದಿ ರಿಜಿಸ್ಟ್ರೇಷನ್ ಆ್ಯಕ್ಟ್. ಮಾಡದೆ ನೀವು ನಿಮ್ಮ ಇಷ್ಟ ಬಂದ ಮಾಡಿದ್ರೆ, ನ್ಯಾಯಕ್ಕಿಂತ ಹೆಚ್ಚಾಗಿ ಬೇಕಾದಷ್ಟು BJP JDS ಅಥವಾ ದೇಶದಲ್ಲಿ ಯಾವುದೇ ಮಾಡೋಷ್ಟು ಕಾರ್ಯಕ್ರಮ SC STಗಳಿಗೆ ಮಾಡಿದ್ದೀವಿ. ಇನ್ನೂ ಹೆಚ್ಚು ನಿರೀಕ್ಷೆ ಇದೆ. ಮತ್ತು ಕಾಂಗ್ರೆಸ್ಸಿನ ಬ್ಯಾಕ್ ಬೋನೇ SC ST ಮತದಾರಲ್ವಾ. ಹೀಗಾಗಿ ನಾವು ಈ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ, ಪಕ್ಷಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ. ನಮಗೆ ಹೆಚ್ಚು ಅವಕಾಶಗಳು ಅಧಿಕಾರದಲ್ಲಿರಬೇಕು ಮತ್ತು ಶಿಕ್ಷಣ, ಉದ್ಯೋಗ, ಅಭಿವೃದ್ಧಿಯಲ್ಲಿ ಇರಬೇಕು ಅನ್ನೋದು ಬಯಸೋದು ಸಹಜವಾಗಿದೆ. ಬಿಕಾಸ್ ಈ ಕಾಂಗ್ರೆಸ್ ಬೇಸೇ ದಲಿತರು. ಪುನರ್ರಚನೆ ಆಗುವಾಗ ಸಹಜವಾಗಿ ಲೀಡರ್ಗಳು ಭೇಟಿ ಆಗೇ ಆಗ್ತಾರೆ. ಇಂಡಿವಿಜುವಲ್ಗೂ ಭೇಟಿ ಆಗ್ತಾರೆ, ಗ್ರೂಪಾಗೂ ಭೇಟಿ ಆಗ್ತಾರೆ. ಬಟ್ಟು ಪ್ರಾತಿನಿಧ್ಯ ಸಿಗಿರಬೇಕಲ್ಲ. ಈಗಿದೆ, ಇನ್ನೂ ಹೆಚ್ಚಾಗಿ ಕೊಡ್ಬೇಕಂತ ಕೇಳಿದ್ರೆ ತಪ್ಪೇನೂ ಇಲ್ಲ. ಕಾಂಗ್ರೆಸ್ಸು ಭಾಳ ವರ್ಷಗಳ ಹಿಂದೆಯೇ ದಲಿತರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಹಿಂದೆಲ್ಲ ಹೇಳ್ತಾನಿದೆ ನಿಮಗೆ. ಜಗನ್ನಾಥ್ ಪಾಡಿಯ, ಈಗ ತಾನೇ ಸುಶೀಲ್ ಕುಮಾರ್ ಸಿಂಧಿಯವರು ಹಿಡಿದು, ಮತ್ತು ನಮ್ಮ ಆಂಧ್ರದಲ್ಲಿ ಸಂಜೀವಯ್ಯನವರು, ರಾಮಸುಂದರ ದಾಸ್ ಇಲ್ಲಿ ಬಿಹಾರದಲ್ಲಿ, ಜಗನ್ನಾಥ್ ಪಾಡಿಯನ್ನು ಒರಿಸ್ಸಾದಲ್ಲಿ, ಅವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದ ತಕ್ಷಣ ಆಗಿಲ್ಲ ಅಂತಲ್ಲ. ಕರ್ನಾಟಕದ ಸಮರ್ಥ ಲೀಡರ್ ಇಲ್ಲ ಅಂತಾನೆ, ಕರ್ನಾಟಕದ ಸಮರ್ಥ ದಲಿತ ನಾಯಕರು ಇಲ್ಲ ಅಂತಾನ. ಎಲ್ಲರನ್ನು ಮೀರಿಸುವಂಥ ಲೀಡರ್ಗಳಿದ್ದೀವಿ ನಾ ಇಲ್ವಾ? ಇದ್ದಾರೆ ಎಲ್ಲ. ಪಕ್ಷ ಮತ್ತು ಸನ್ನಿವೇಶ ಅವಕಾಶಗಳು ಬಂದಾಗ ಖಂಡಿತ ಬರುತ್ತೆ. ಬರೋ ತನಕ ವೆಯ್ಟ್ ಮಾಡಬೇಕು. ಯಾರು ಹೇಳೋರು? BJP JDS ಅವರ ರಾಜ್ಯದಲ್ಲಿ ಅಷ್ಟಿದ್ದಾರೆ ಒಂದು ಬಾಡಿ ಅಂತೇಳಿಪ್ಪ. ಮಾತಾಡೋರು ಸಿಕ್ಕಲಿಲ್ಲ ಅಂತಾರಲ್ಲ, ಅವ್ರು ಸ್ವಲ್ಪ ಈಗ 10, 11, 12 ರಾಷ್ಟ್ರದ್ದು ಇದ್ದಾರೆ. ಅವರು ಒಂದು 2ರಲ್ಲಿ ಮಾಡೋಕ್ಕೆ ಹೇಳ್ಬಿಡಿ. ನೆಕ್ಸ್ಟ್ JDS ಬಂದರೆ ಅಲ್ಲಿ ಮುಖ್ಯಮಂತ್ರಿ ಮಾಡೋಕ್ಕೆ ಹೇಳ್ಬಿಡಿ ದಲಿತರನ್ನ. ಅದು ಹೇಳ್ತಾನೆ ಇಲ್ವಲ್ಲ ನೀವು? ಇಲ್ಲ, ಸಂಘಟಿತವಾಗಿ ಇದ್ದೇ ಇದ್ದಾರೆ ದಲಿತರು. ಯಾವಾಗಲೂ ಸಂಘಟಿತರು. ಅಂಬೇಡ್ಕರಿಸಮ್ ಕೆಳಗಡೆ ಬಲವಾಗೇ ಇದ್ದಾರೆ. ಅಂಬೇಡ್ಕರಿಸಮ್ನ ಡೈಲ್ಯೂಟ್ ಮಾಡೋಕ್ಕೆ ಕೆಲವರು ಪ್ರಯತ್ನ ಮಾಡ್ತಾರೆ, ಅದು ನಡೆಯೋದಿಲ್ಲ. ತಾವು ಸಮರ್ಥರಿದ್ದೀರಿ ಅಂತ ಹೇಳಿದ್ರಿ, ತಾವು ಕೂಡ CM ಆಕಾಂಕ್ಷಿ. ಯಾರು? ತಾವು ಸರ್. ಆ ಸನ್ನಿವೇಶ ಬಂದಾಗ ಆಮೇಲೆ ನಿಮ್ಗೆ ಕರೆದ್ಬಿಟ್ಟು ಹೇಳ್ತೀನಿ. ಸಭೆ ಸೇರಕ್ಕೆ ಬಿಡ್ತಿಲ್ವಲ್ಲ ಸರ್? ಯಾರು ಹೇಳಿದ್ದು?
ಯಾರು ಈ ದಲಿತ ಸಭೆ ಸೇರ್ಬೇಡ ಅಂತ ಯಾರಪ್ಪ ಹೇಳೋರು? ಯಾರು ಹೇಳಿದ್ರಿ? ಎಲ್ಲಿ ಸುಮ್ಮನೆ ಯಾಕೆ ಹೇಳ್ತೀರಿ? ನೆನ್ನೆ ಮೊನ್ನೆ ತರ ಇಬ್ಬರು ಜೊತೆಗಿದ್ದು ನಾನು ಸತೀಶನು. ಶಾಸಕರು ವಿದೇಶ ಪ್ರವಾಸ ಬೇಡ ಅಂತೇಳಿ ಹೈಕಮಾಂಡ್ ನಾಯಕರು ಹೇಳಿದ್ರು ಸಹ ಶಾಸಕರು ವಿದೇಶ ಪ್ರವಾಸ